ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಮ್ಮ ಕರ್ನಾಟಕ ಮೈಸೂರು ವಿಭಾಗ ಅಂತಕ್ಕಂಥ ಒಂದು ಪಾಠದ ಮುಂದುವರೆದ ಭಾಗವನ್ನು ಈಗ ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ಹಾಗಾದರೆ ಈ ಮೈಸೂರು ವಿಭಾಗದ ಕುರಿತು ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಅಂದರೆ ಈ ನಮ್ಮ ಕರ್ನಾಟಕ ಮೈಸೂರು ವಿಭಾಗ ಅಂತಕ್ಕಂಥ ಒಂದು ಪಾಠದಲ್ಲಿ ಈ ಮೈಸೂರು ಜಿಲ್ಲೆಯಲ್ಲಿ ಅವತ್ತಿನ ಕಾಲದಲ್ಲಿ ಈ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಂಡಿದ್ದೀವಿ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದರೆ ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದಿರ್ಬೋದು, ಈ ಕೆಟ್ಟ ಅಂತಕ್ಕಂಥ ಒಂದು ಕಾರ್ಯಾಚರಣೆಯ ಮೂಲಕ ಅಲ್ಲಿ ಆನೆಗಳನ್ನ ಪಳಗಿಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇನ್ನು ಮುಂದೆ ಬರತಕ್ಕಂಥ ಒಂದು ಘಟಕ ಯಾವುದು ಅಂತಂದ್ರೆ ಕೃಷಿ ಮತ್ತು ಉದ್ಯಮಿಗಳು. ಈ ಮೈಸೂರು ವಿಭಾಗದಲ್ಲಿ ಇನ್ನು ಮುಂದೆ ಕಂಡು ಬರ್ತಕ್ಕಂಥ ಒಂದು ಅಂಶ ಯಾವುದಂದ್ರೆ ಕೃಷಿ ಮತ್ತು ಉದ್ಯಮಿಗಳು ಯಾವ ರೀತಿ ಕಂಡು ಬರ್ತಾ ಇದ್ದಾವ ಅನ್ನೋದನ್ನ ಈಗ ನಾವು ಅಧ್ಯಯನ ಮಾಡಬೇಕಾಗ್ತದ. ಕೃಷಿ ಮತ್ತು ಉದ್ಯಮಿಗಳು, ಕೃಷಿ ಮತ್ತು ಉದ್ಯಮಿಗಳು. ಹಾಗಾದ್ರೆ ಈ ಮೈಸೂರು ವಿಭಾಗದಲ್ಲಿ ಈ ಕೃಷಿ ಅಂತಕ್ಕಂಥದ್ದು ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಈ ಕೃಷಿಯನ್ನೇ ತಮ್ಮ ಮೂಲ ಕಸುಬು ಅಂತೇಳಿ ಅವರು ತಿಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ವಿಭಾಗದ ಜಿಲ್ಲೆಗಳು ಈ ಕೃಷಿ ಬೆಳೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ಜಿಲ್ಲೆ ಅಂದ ತಕ್ಷಣ ನಮ್ಮ ನೆನಪಿಗೆ ಬರತಕ್ಕಂಥ ಒಂದು ಅಂಶ ಯಾವುದಂದ್ರೆ ಅದು ರೇಷ್ಮೆ ಬೆಳೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಅಂತೇಳಿ ಅದನ್ನ ಕರಿತಾ ಇದ್ದೀವಿ. ನೋಡಿ ಮಕ್ಕಳೇ, ಅಲ್ಲಿ ಈ ಮೈಸೂರು ವಿಭಾಗದಲ್ಲಿ ಇರತಕ್ಕಂಥ ಈ ಕೊಡಗು ಇರಬಹುದು, ಹಾಸನ ಇರಬಹುದು, ಚಿಕ್ಕಮಗಳೂರು, ಈ ಮೂರು ಜಿಲ್ಲೆಗಳು ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಈ ಕಾಫಿ ಅಂತಕ್ಕಂಥ ಒಂದು ಬೆಳೆಯನ್ನ ಬೆಳೀತಾ ಇರತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಮಕ್ಕಳೇ, ಮೈಸೂರು ಜಿಲ್ಲೆ ಆದ ತಕ್ಷಣ ರೇಷ್ಮೆ ಬೆಳೆಗೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡದ. ಮೈಸೂರು ರೇಷ್ಮೆ ಬೆಳೆಯನ್ನ ಬೆಳೆಯಲಿಕ್ಕೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡದ. ರೇಷ್ಮೆ ಬೆಳೆ. ಇನ್ನ ತದನಂತರದಲ್ಲಿ ಬರ್ತಕ್ಕಂಥದ್ದು ಚಿಕ್ಕಮಗಳೂರು. ಚಿಕ್ಕಮಗಳೂರು, ಮತ್ತೊಂದು ಕೊಡಗು, ಈ ಹಾಸನ, ಈ ಮೂರು ಜಿಲ್ಲೆಗಳು ಅತ್ಯಧಿಕ ಪ್ರಮಾಣದ ಒಂದು ಕಾಫಿಯನ್ನ ಬೆಳೆಯಲಿಕ್ಕೆ ಇವು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾವ. ಕಾಫಿ ಬೆಳೆ, ಈ ಒಂದು ಬೆಳೆಯನ್ನ ಈ ಮೂರು ಜಿಲ್ಲೆಗಳಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇವಷ್ಟೇ ಅಲ್ಲದೆ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಈ ಏಲಕ್ಕಿ, ರಬ್ಬರ್ ಮುಂತಾದ ಬೆಳೆಗಳನ್ನ ಅಲ್ಲಿರ್ತಕ್ಕಂಥ ಜನರು ಬೆಳೀತಾ ಇದ್ದಾರೆ. ಹಾಗಾದ್ರೆ ಇಷ್ಟೇ ಅಲ್ಲದೆ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಫಿಯನ್ನ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಕಾಫಿ ಬೆಳೆಗೆ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಅನೇಕ ಕೃಷಿ ಚಟುವಟಿಕೆಗಳು ಕೇವಲ ಆಹಾರ ಪದಾರ್ಥಗಳನ್ನ ಮಾತ್ರ ಬೆಳೆಯುವುದಕ್ಕೆ ಅವು ಸೀಮಿತವಾಗಿಲ್ಲ. ಅದರ ಜೊತೆಗೆ ಅಲ್ಲಿ ಅನೇಕ ಈ ಕೋಳಿ ಸಾಕಾಣಿಕೆ ಇರಬಹುದು, ಹೈನುಗಾರಿಕೆ ಇರಬಹುದು, ಜೊತೆಗೆ ಕುರಿ ಸಾಕಾಣಿಕೆ ಇರಬಹುದು. ಅಷ್ಟೇ ಅಲ್ಲದೆ ತೋಟಗಾರಿಕಾ ಬೆಳೆಗಳು ಅಂತ ನಾವು ಏನು ಕರಿತಾ ಇದ್ದೀವಿ, ಅನೇಕ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೀಲಿಕ್ಕೆ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ
ಈ ಒಂದು ವಿಭಾಗದಲ್ಲಿ ಬೆಳೀತಾ ಇರತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಯಾವುವು ಅಂತಂದರೆ ಅಲ್ಲಿ ಭತ್ತ, ರಾಗಿ, ನವಣೆ, ಅವರೆ, ಹೆಸರು, ಉದ್ದು ಮುಂತಾದ ಬೆಳೆಗಳನ್ನ ಈ ವಿಭಾಗದಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಬೆಳೀತಾ ಇರತಕ್ಕಂಥ ವಾಣಿಜ್ಯ ಬೆಳೆಗಳು ಯಾವುವು ಅಂತಂದ್ರೆ ಅಲ್ಲಿ ತಂಬಾಕನ್ನು ಬೆಳೀತಾ ಇದಾರ, ಕಾಫಿಯನ್ನು ಬೆಳೀತಾ ಇದಾರ, ಗೋಡಂಬಿಯನ್ನು ಬೆಳೀತಾ ಇದಾರ, ಅಡಿಕೆಯನ್ನು ಬೆಳೀತಾ ಇದಾರ, ಆಲೂಗಡ್ಡೆಯನ್ನು ಬೆಳೀತಾ ಇದಾರ, ಕಬ್ಬನ್ನು ಬೆಳೀತಾ ಇದಾರ, ಹತ್ತಿಯನ್ನು ಬೆಳೀತಾ ಇದಾರ, ಕಿತ್ತಳೆ ಹಣ್ಣನ್ನು ಬೆಳೀತಾ ಇದಾರ, ಜೊತೆಗೆ ತೆಂಗನ್ನು ಕೂಡ ಬೆಳೀತಾ ಇದಾರ. ಹೀಗೆ ಅನೇಕ ಬೆಳೆಗಳನ್ನ ಈ ಮೈಸೂರು ವಿಭಾಗದಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ಜಾರಿಯಲ್ಲಿರ್ತಕ್ಕಂಥ ಒಂದು ನೀರಾವರಿ ಒಂದು ಯೋಜನೆಗಳು ಯಾವುವು ಅನ್ನೋದರ ಕುರಿತು ಈಗ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದರೆ ಈ ಮೈಸೂರು ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಈ ನೀರಾವರಿ ಕೃಷಿಗೆ ನೀರನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆಗಳು ಯಾವ್ಯಾವು ಅಲ್ಲಿ ಜಾರಿಯಲ್ಲಿದ್ದಾವೆ ಅಂದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಕೃಷ್ಣರಾಜ ಸಾಗರ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಎರಡನೇದಾಗಿ ಹಾರಂಗಿ, ಮೂರನೇದಾಗಿ ಬರ್ತಕ್ಕಂಥದ್ದು ಹೇಮಾವತಿ, ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಕಬಿನಿ. ಈ 4 ನೀರಾವರಿ ಯೋಜನೆಗಳು ಈ ಮೈಸೂರು ವಿಭಾಗದಲ್ಲಿ ಅವು ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ವಿಭಾಗದಲ್ಲಿ ಕೃಷಿಯ ಬೆಳವಣಿಗೆಗೆ ಅನುಕೂಲಕರವಾಗಿರ್ತಕ್ಕಂಥ ಅನೇಕ ಈ ಯೋಜನೆಗಳು ಅಲ್ಲಿ ಜಾರಿಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೃಷಿ ಕಾಲೇಜುಗಳನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ವ್ಯಾಸಂಗನ ಮಾಡುವ ಸಲುವಾಗಿ ಅನೇಕ ಕೃಷಿ ಕಾಲೇಜುಗಳನ್ನು ಕೂಡ ಅಲ್ಲಿ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ವಿಭಾಗದ ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಈ 4 ಜಿಲ್ಲೆಗಳಲ್ಲಿ ಅನೇಕ ಕೈಗಾರಿಕಾ ಕೇಂದ್ರಗಳು ಕೂಡ ಸ್ಥಾಪನೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಖಾನೆಗಳು ಯಾವ್ಯಾವ ಅಂತಂದ್ರೆ ಔಷಧಿ ಕಾರ್ಖಾನೆಗಳು ಕಂಡು ಬರ್ತಾ ಇದ್ದಾವೆ, ಕಾಫಿ ಕೂರಿ ಉದ್ಯಮಗಳು ಕೂಡ ಕಂಡು ಬರ್ತಾ ಇದ್ದಾವೆ, ಆಹಾರ ಸಂಸ್ಕರಣಾ ಘಟಕಗಳು ಕೂಡ ಕಂಡು ಬರ್ತಾ ಇದ್ದಾವೆ, ಜೊತೆಗೆ ಫರ್ಟಿಲೈಸರ್ಸ್ ಕಾರ್ಖಾನೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದಾವೆ, ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದಾವೆ, ಜೊತೆಗೆ ಕ್ಯಾಂಪ್ಕೋ ಚಾಕ್ಲೇಟ್ ಕಾರ್ಖಾನೆ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಹೀಗೆ ಹಲವಾರು ಕಾರ್ಖಾನೆಗಳು ಈ ಮೈಸೂರು ವಿಭಾಗದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗೆ ಹಲವಾರು ಕಾರ್ಖಾನೆಗಳು ಅಂತಕ್ಕಂಥವು ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಅನೇಕ ಉದ್ದಿಮೆಗಳಿಗೆ ಇದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಜನರು ಈ ಸಣ್ಣ ಪ್ರಮಾಣದ ಒಂದು ಉದ್ಯಮಗಳಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದ ಒಂದು ಉದ್ಯಮಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮಧ್ಯಮ ಗಾತ್ರದ ಒಂದು ಉದ್ಯಮಿಗಳು ಕೂಡ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತೇಳಿ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ ಮತ್ತು ನೃತ್ಯ ಈ ಕ್ಷೇತ್ರಗಳಿಗೆ ಮೈಸೂರು ವಿಭಾಗದ ಒಂದು ಕೊಡುಗೆ ಏನು ಅನ್ನೋದನ್ನ ಈಗ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಕಲೆ ಅಂತಕ್ಕಂಥದ್ದು ಬರ್ತಾ ಇದೆ. ಕಲೆ, ಸಾಹಿತ್ಯ, ಸಂಗೀತ ಈ ಒಂದು ಕ್ಷೇತ್ರಗಳಿಗೆ, ಜೊತೆಗೆ ಜಾನಪದ, ಮತ್ತೊಂದು ನಾಟಕ, ಮತ್ತೊಂದು ನೃತ್ಯ ಈ ಒಂದು ಕ್ಷೇತ್ರಗಳಿಗೆ ಈ ಮೈಸೂರು ವಿಭಾಗದ ಒಂದು ಕೊಡುಗೆ ಏನು ಅನ್ನೋದ್ರ ಕುರಿತು ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹಾಗಾದರೆ ಈ ಮೈಸೂರು ವಿಭಾಗ ಅಂತಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ಕಲೆ, ಸಾಹಿತ್ಯ, ನಾಟಕ, ನೃತ್ಯ ಮುಂತಾದ ಕಲೆಗಳಿಂದ ಕೂಡಿರ್ತಕ್ಕಂಥ ಒಂದು ವಿಭಾಗ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಮೈಸೂರು ನಗರವನ್ನ ಕಲೆಯ ತವರೂರು ಅಂತೇಳಿ ಹೇಳ್ತಾ ಇರತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಕರಾವಳಿ ಜಿಲ್ಲೆಗಳು ಅಂತ ನಾವು ಏನು ಕರಿತಾ ಇದ್ದೀವಿ, ಈ ಕರಾವಳಿ ಜಿಲ್ಲೆಗಳು ಈ ಯಕ್ಷಗಾನ ಮತ್ತು ಬಯಲಾಟ ಅಂತಕ್ಕಂಥದ್ದು ಇಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಜಾನಪದ ಕಲೆಗಳಾಗಿದ್ದಾವ. ಅವತ್ತಿನ ಕಾಲದಲ್ಲಿ ಯಾವ್ಯಾವು ಯಕ್ಷಗಾನ ಮತ್ತು ಬಯಲಾಟ ಅಂತಕ್ಕಂಥವು ಈ ಕರಾವಳಿ ಪ್ರದೇಶದಲ್ಲಿ ಅತಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಕಲೆ ಇದಾಗಿದೆ ಅಂತ ಹೇಳಬಹುದು. ಇನ್ನು ಯಕ್ಷಗಾನ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ
ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ಪ್ರಖ್ಯಾತಿಯನ್ನು ಗಳಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಯಾವುದು ಯಕ್ಷಗಾನ ಅಂತಕ್ಕಂಥದ್ದು. ಇನ್ನಿರತಕ್ಕಂಥ ಅನೇಕ ಕಲೆಗಳು ಕೂಡ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಕಂಸಾಳೆ ಕುಣಿತ ಇರಬಹುದು, ಚೌಡಿಕೆ ಕಲೆ ಇರಬಹುದು, ವೀರಗಾಸೆ ಕುಣಿತ ಇರಬಹುದು, ಮತ್ತೊಂದು ಪಟ ಕುಣಿತ ಅಂತಕ್ಕಂಥ ಇರಬಹುದು, ನಂದಿಗೋಲು ಕುಣಿತ ಅಂತಕ್ಕಂಥ ಇರಬಹುದು. ಹೀಗೆ ಅನೇಕ ಜಾನಪದ ಕಲೆಗಳು ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಕೊಡವರ ಉತ್ತರಿ ಹಬ್ಬ ಇರಬಹುದು, ಕರಾವಳಿ ಜಿಲ್ಲೆಗಳಲ್ಲಿ ಈ ಭೂತಾರಾಧನೆ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರತಕ್ಕಂಥ ನಾವು ಮಾತಾಡಿದ್ದೀವಿ. ಇನ್ನ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆಚರಣೆ ಅಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಅಂದ್ರೆ ಕಂಬಳ ಅಂತಕ್ಕಂಥದ್ದು ಕೂಡ ಅತಿ ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಒಂದು ಜನಪ್ರಿಯ ಒಂದು ಆಚರಣೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಅತಿ ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಒಂದು ವಿಭಾಗ ಇದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ಅರಮನೆಯ ಒಂದು ಕಲೆ ಇರಬಹುದು, ನೃತ್ಯ ಇರಬಹುದು, ಸಂಗೀತ, ಇವೆಲ್ಲವುಗಳಿಗೆ ಈ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಕಾರ್ಯ ಅವತ್ತಿನ ಒಂದು ಕಾಲದಲ್ಲಿ ಕೂಡ ನಡೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರು ಈ ಸಂಪ್ರದಾಯದ ಒಂದು ವಿಶಿಷ್ಟತೆಯ ಒಂದು ತವರು ಅಂತೇಳಿ ಇದನ್ನು ಕರೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ನೃತ್ಯ ಇರಬಹುದು, ಚಿತ್ರಕಲೆ ಇರಬಹುದು, ಸಂಗೀತ ಇರಬಹುದು, ವರ್ಣಕಲೆ ಇರಬಹುದು, ಹೀಗೆ ಹಲವಾರು ವೈಶಿಷ್ಟ್ಯತೆಗಳಿಂದ ಕೂಡಿರ್ತಕ್ಕಂಥ ಒಂದು ವಿಭಾಗ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಭರತನಾಟ್ಯ ಇರಬಹುದು, ಕರ್ನಾಟಕ ನಾಟಕ ಸಂಗೀತ ಇರಬಹುದು, ಅನೇಕ ನಾಟಕಗಳಿಗೆ ಅದು ತವರೂರು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ನಗರದಲ್ಲಿ ವರ್ಷವಿಡೀ ನಡೀತಾ ಇರತಕ್ಕಂಥ ಒಂದು ನಾಟಕ ಕಂಪನಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದು ಸರ್ಕಾರಿ ಅನುಮಾನಿತ ಒಂದು ನಾಟಕ ಕಂಪನಿ ಅಂತೇಳಿ ಅದಕ್ಕೆ ಕರೀತಾ ಇದ್ದಾರೆ. ಅದರ ಹೆಸರು ರಂಗಾಯಣ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ವರ್ಷವಿಡೀ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಅನೇಕ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಮೈಸೂರು ವಿಭಾಗದ ಬೇರೆ ಬೇರೆ ಭಾಗಗಳಲ್ಲಿ ವರ್ಷ ಪೂರ್ತಿ ಅನೇಕ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಅನೇಕ ಬೃಹತ್ ಕಲಾಮಂದಿರವನ್ನ ಅಲ್ಲಿ ಕಟ್ಟಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಈ ಮೈಸೂರು ವಿಭಾಗದ ಅನೇಕ ಜಿಲ್ಲೆಗಳು ಪ್ರಸಿದ್ಧ ಸಾಹಿತಿಗಳ ಒಂದು ತಾಣವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಹಲವಾರು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಾಹಿತಿಗಳು ಆಗಿ ಹೋಗಿದ್ದಾರೆ. ಹಾಸನದ ರಾಜಾರಾವ್ ಅಂತೇಳಿ ಅವರ ಹೆಸರು. ಇವರು ಕೂಡ ಇಂಗ್ಲಿಷಿನಲ್ಲಿ ಪ್ರಸಿದ್ಧ ಕಾದಂಬರಿಕಾರರಾಗಿರ್ತಕ್ಕಂಥ ಆರ್ ಕೆ ನಾರಾಯಣ್ ಅಂತೇಳಿ ಅವರ ಹೆಸರು. ಅವರು ಕೂಡ ಅಲ್ಲಿ ಆಗಿ ಹೋಗಿದ್ದಾರೆ. ಮತ್ತೊಬ್ಬ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಆಗಿರ್ತಕ್ಕಂಥವರು ಇವರು ಯಾರು, ಆರ್ ಕೆ ನಾರಾಯಣ್ ಅಂತಕ್ಕಂಥವರು. ಇನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವಿಜೇತರಾಗಿರ್ತಕ್ಕಂಥ ಶಿವರಾಮ್ ಕಾರಂತರು ಕೂಡ, ಮತ್ತು ಮೈಸೂರು ನಗರಕ್ಕೆ ಸೇರಿರ್ತಕ್ಕಂಥ ಈ ಕನ್ನಡದ ಒಂದು ಭಾವಗೀತೆಗಳಿಗೆ ಜೀವವನ್ನು ತುಂಬಿರ್ತಕ್ಕಂಥ KS ನರಸಿಂಹಸ್ವಾಮಿ ಅಂತಕ್ಕಂಥವರು ಕೂಡ ಈ ಮೈಸೂರು ವಿಭಾಗಕ್ಕೆ ಸೇರಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ನಾಟಕ ಕ್ಷೇತ್ರ ಇರಬಹುದು, ಜೊತೆಗೆ ಜಾನಪದ ಇರಬಹುದು, ಸಂಗೀತ ಇರಬಹುದು, ನೃತ್ಯ ಇರಬಹುದು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ಇರತಕ್ಕಂಥ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥ ಒಂದು ವಿಭಾಗ ಅಂತೇಳಿ ಇದನ್ನು ನಾವು ಹೆಮ್ಮೆಯಿಂದ ಹೇಳಬಹುದು. ಹಾಗಾದ್ರೆ ಈ ಮೈಸೂರು ವಿಭಾಗದ ಕುರಿತು ಇಲ್ಲಿಯವರೆಗೆ ನೀವು ಅಲ್ಲಿರ್ತಕ್ಕಂಥ ಒಂದು ಕೃಷಿ ಮತ್ತು ಉದ್ಯಮಗಳ ಕುರಿತು ಕೂಡ ಅಧ್ಯಯನವನ್ನು ಮಾಡಿದಿರಿ. ಅಲ್ಲಿ ಬೆಳೀತಾ ಇರತಕ್ಕಂಥ ಅನೇಕ ಬೆಳೆಗಳ ಹೆಸರುಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದು ಮೈಸೂರು ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡದ, ಚಿಕ್ಕಮಗಳೂರು ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಇದು ಕಾಫಿ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡದ. ಜೊತೆಗೆ ಆ ಒಂದು ವಿಭಾಗದಲ್ಲಿ ಕಂಡುಬರತಕ್ಕಂಥ ಕಲೆ, ಸಾಹಿತ್ಯ, ಈ ಒಂದು ಅಂಶಗಳ ಕುರಿತು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದಿರಿ. ಇನ್ನು ಮುಂದೆ ಬರತಕ್ಕಂಥ ಒಂದು ಅಂಶಗಳು ಯಾವುವು ಅಂತಂದ್ರೆ ಈ ಮೈಸೂರು ವಿಭಾಗ ಸಂಗೀತ, ಜಾನಪದ, ನಾಟಕ ಮತ್ತು ನೃತ್ಯ ಈ ಒಂದು ಕ್ಷೇತ್ರದಲ್ಲಿ ಸಾಧಿಸತಕ್ಕಂಥ ಒಂದು ಸಾಧನೆಯ ಕುರಿತು ನಾವು ಏನು ಮಾಡೋಣ, ಮುಂದಿನ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡೋಣ ಅಂತ ಹೇಳ್ತಾ, ಈ ಒಂದು ಅವಧಿಗೆ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳ ಹೆಸರುಗಳನ್ನು ನೀವೇನು ಮಾಡಬೇಕು, ಪಟ್ಟಿಯನ್ನು ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ.
ಎಲ್ಲರಿಗೂ ಧನ್ಯವಾದಗಳು.